ರಾಜ್ಯದಲ್ಲಿ ಮಳೆರಾಯ ಮುನಿಸಿಕೊಂಡಿದ್ದಾನೆ. ಮೋಡಗಳೇನೋ ಆಕಾಶದಲ್ಲಿ ತೇಲಿ ಬರ್ತಾ ಇವೆ, ಆದ್ರೆ ಭೂಮಿಗೆ ಸುರಿತಾ ಇಲ್ಲ. ಮುಂಗಾರು ಕೈಕೊಟ್ಟಿದ್ದರಿಂದ ಅರ್ಧಕ್ಕಿಂತ ಹೆಚ್ಚು ಕರ್ನಾಟಕ ಬರಡಾಗ್ತಾ ಇದೆ. ಈ ಸಂಕಷ್ಟದಿಂದ ರೈತರನ್ನ ರಕ್ಷಿಸಲು ಈಗ ಡಿಕೆ ಶಿವಕುಮಾರ್ ಸರ್ಕಾರ ಮೆಗಾ ತಂತ್ರ ಹೂಡಿದೆ. ಅದೇ ಮೋಡ ಬಿತ್ತನೆ ಅಥವಾ ಕೃತಕ ಮಳೆ. ಸುಮಾರು 28 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೋಡಗಳಿಗೆ ಇಂಜೆಕ್ಷನ್ ಕೊಟ್ಟು ಮಳೆ ಸುರಿಸಲು ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಹಾಗಾದ್ರೆ ಈ ಮೋಡ ಬಿತ್ತನೆ ಹೇಗ್ ನಡೆಯುತ್ತೆ? 28 ಕೋಟಿ ಖರ್ಚು ಮಾಡಿದ್ರೆ ಮಳೆ ಬರುತ್ತಾ? ಇದರ ಹಿಂದಿರುವ ವಿಜ್ಞಾನವೇನು ನೋಡ್ತಾ ಹೋಗೋಣ. ಮಳೆ ತರಿಸಲು ಸರ್ಕಾರದ ಮೇಘಾ ಪ್ಲಾನ್. ಹೌದು, ರಾಜ್ಯದಲ್ಲಿ ಮುಂಗಾರು ಮಳೆ 31% ತೀವ್ರ ಕೊರತೆಯಾಗಿ ಕೆರೆ ಕುಂಟೆಗಳು ಬತ್ತುತ್ತಿರುವ ಹಿನ್ನೆಲೆಯಲ್ಲಿ ಬರ ಪರಿಸ್ಥಿತಿಯನ್ನು ತಗ್ಗಿಸಲು ರಾಜ್ಯ ಸರ್ಕಾರವು 28.52 ಕೋಟಿ ರೂಪಾಯಿ ವೆಚ್ಚದ ಮೋಡ ಬಿತ್ತನೆ ಯೋಜನೆಗೆ ಅಧಿಕೃತ ಮುದ್ರೆ ಒತ್ತಿದೆ. ಆಗಸ್ಟ್ 19ರ ಸಂಪುಟ ಸಭೆಯಲ್ಲಿ ಈ ಬೃಹತ್ ಪ್ರಾಜೆಕ್ಟ್ಗೆ ಅನುಮೋದನೆ ನೀಡಲಾಗಿದ್ದು, ಕಂದಾಯ ಮತ್ತು ಜಲಸಂಪನ್ಮೂಲ ಇಲಾಖೆಗಳ ಜಂಟಿ ಸಮನ್ವಯದಲ್ಲಿ ಖ್ಯಾತಿ ಕ್ಲೈಮೇಟ್ ಮಾರ್ಫಾಡಿಫಿಕೇಶನ್ ಸಂಸ್ಥೆಗೆ ಈ ಮೋಡ ಬಿತ್ತನೆಯ ಜವಾಬ್ದಾರಿಯನ್ನ ವಹಿಸಲಾಗಿದೆ. ಈ ಒಪ್ಪಂದದಂತೆ 60 ದಿನಗಳ ಕಾಲ ವಿಶೇಷ ವಿಮಾನದ ಮೂಲಕ ಆಕಾಶದಲ್ಲಿ ಒಟ್ಟು 200 ಗಂಟೆಗಳ ಕಾಲ ವೈಮಾನಿಕ ಹಾರಾಟ ನಡೆಸಿ ಮಳೆ ನೆರಳು ಪ್ರದೇಶಗಳಲ್ಲಿ ಕೃತಕವಾಗಿ ಮಳೆ ಸುರಿಸಲು ಸರ್ಕಾರ ಮಾಸ್ಟರ್ ಪ್ಲಾನ್ ರೂಪಿಸಿದ್ದು, ವರುಣ ದೇವನ ಕೃಪೆಗಾಗಿ ರಾಜ್ಯದ ಜನರು ಎದುರು ನೋಡ್ತಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಮಳೆ 31% ತೀವ್ರ ಕೊರತೆಯಾಗಿ ಕೆರೆ ಕುಂಟೆಗಳು ಬತ್ತುತ್ತಿರುವ ಹಿನ್ನೆಲೆಯಲ್ಲಿ ಬರ ಪರಿಸ್ಥಿತಿಯನ್ನು ತಗ್ಗಿಸಲು ರಾಜ್ಯ ಸರ್ಕಾರವು 28.52 ಕೋಟಿ ಅನುದಾನದ ಮೋಡ ಬಿತ್ತನೆ ಯೋಜನೆಗೆ ಅಧಿಕೃತ ಅನುಮೋದನೆ ನೀಡಿದೆ. ಕಂದಾಯ ಮತ್ತು ಜಲಸಂಪನ್ಮೂಲ ಇಲಾಖೆಗಳ ಸಮನ್ವಯದಲ್ಲಿ ಖ್ಯಾತಿ ಕ್ಲೈಮೇಟ್ ಮಾರ್ಫಾಡಿಫಿಕೇಶನ್ ಸಂಸ್ಥೆಗೆ ಈ ಜವಾಬ್ದಾರಿಯನ್ನ ವಹಿಸಲಾಗಿದ್ದು, ವಿಶೇಷ ವಿಮಾನದ ಮೂಲಕ 60 ದಿನಗಳಲ್ಲಿ ಒಟ್ಟು 200 ಗಂಟೆಗಳ ಕಾಲ ವೈಮಾನಿಕ ಹಾರಾಟ ನಡೆಸಿ ಮಳೆ ನೆರಳು ಪ್ರದೇಶಗಳಲ್ಲಿ ಕೃತಕವಾಗಿ ಮಳೆ ಸುರಿಸಲು ಸರ್ಕಾರ ಮಾಸ್ಟರ್ ಪ್ಲಾನ್ ರೂಪಿಸಿದೆ. ಕೃಷಿ, ತೋಟಗಾರಿಕೆ ಮತ್ತು ಕುಡಿಯುವ ನೀರಿನ ಭೀಕರ ಸಮಸ್ಯೆಯನ್ನ ನೀಗಿಸಿ ಒಣಗುತ್ತಿರುವ ಮಳೆಯಾಶ್ರಿತ ಬೆಳೆಗಳನ್ನು ರಕ್ಷಿಸಲು ಸರ್ಕಾರ ತಂತ್ರಜ್ಞಾನದ ಮೊರೆ ಹೋಗಿದೆ. ಮೋಡ ಬಿತ್ತನೆ ಅಂದ್ರೆ ಹೊಸದಾಗಿ ಮೋಡಗಳನ್ನ ಸೃಷ್ಟಿಸೋದಲ್ಲ, ಬದಲಾಗಿ ಆಕಾಶದಲ್ಲಿ ತೇಲುತ್ತಿರುವ ತೇವಾಂಶಭರಿತ ಮೋಡಗಳನ್ನ ರೇಡಾರ್ ತಂತ್ರಜ್ಞಾನದ ಮೂಲಕ ನಿಖರವಾಗಿ ಗುರುತಿಸಿ ಅವುಗಳಲ್ಲಿ ಕೃತಕವಾಗಿ ಮಳೆ ಸುರಿಸುವ ವೈಜ್ಞಾನಿಕ ಪ್ರಕ್ರಿಯೆಯಾಗಿದೆ. ವಿಮಾನದ ರೆಕ್ಕೆಗಳಿಗೆ ಅಳವಡಿಸಲಾದ ಫ್ಲೇರ್ಗಳ ಮೂಲಕ ಸಿಲ್ವರ್ ಅಯೋಡೈಡ್, ಪೊಟ್ಯಾಷಿಯಂ ಅಯೋಡೈಡ್ ಅಥವಾ ಸಾಧಾರಣ ಉಪ್ಪಿನಂತಹ ರಾಸಾಯನಿಕ ಸೂಕ್ಷ್ಮ ಕಣಗಳನ್ನು ಸರಿಯಾದ ಹವಾಮಾನ ಪರಿಸ್ಥಿತಿ ಇರುವ ಮೋಡಗಳ ಒಳಗೆ ಇಂಜೆಕ್ಟ್ ಮಾಡಲಾಗುತ್ತೆ. ಈ ರಾಸಾಯನಿಕ ಕಣಗಳು ಮೋಡದಲ್ಲಿರುವ ಸಣ್ಣ ನೀರಿನ ಹನಿಗಳನ್ನು ತನ್ನತ್ತ ಆಕರ್ಷಿಸಿ ಹಾಗೂ ಶೀತಲ ಕಣಗಳನ್ನು ದೊಡ್ಡ ನೀರಿನ ಹನಿಗಳಾಗಿ ಪರಿವರ್ತಿಸಿ ಗುರುತ್ವಾಕರ್ಷಣೆಯ ಬಲದಿಂದ ಭೂಮಿಗೆ ಮಳೆಯಾಗಿ ಬೀಳುವಂತೆ ಪ್ರಚೋದಿಸುತ್ತವೆ. ಮೋಡ ಬಿತ್ತನೆಯು 100ಕ್ಕೆ 100ರಷ್ಟು ಮಳೆ ತರಿಸುವ ಗ್ಯಾರಂಟಿ ನೀಡದಿದ್ರೂ ಭಾರತೀಯ ಉಷ್ಣವಲಯದ ಹವಾಮಾನ ಸಂಸ್ಥೆ IITM ನಂತಹ ಸಂಸ್ಥೆಗಳ ವೈಜ್ಞಾನಿಕ ಅಧ್ಯಯನಗಳು ಸೋಲಾಪುರ ಪ್ರಯೋಗದಲ್ಲಿ 18ರಿಂದ 46ರಷ್ಟು ಮಳೆ ಹೆಚ್ಚಳವಾಗಿರುವುದನ್ನು ದೃಢಪಡಿಸಿವೆ. ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ KSNDMC ಈ ವೈಜ್ಞಾನಿಕ ಪ್ರಕ್ರಿಯೆಯ ಮೇಲ್ವಿಚಾರಣೆ ಹಾಗೂ ಫಲಿತಾಂಶಗಳ ಮೌಲ್ಯಮಾಪನ ಮಾಡಲಿದೆ. ಯೋಜನೆ ಯಶಸ್ಸಿನ ಪ್ರಮಾಣವು ಆಸರೆಯಾಗುವ ಮೋಡಗಳ ಲಭ್ಯತೆ, ಸಾಂದ್ರತೆ, ಗಾಳಿಯ ವೇಗ ಹಾಗೂ ನೈಸರ್ಗಿಕ ಅಂಶಗಳ ಮೇಲೆ ನೇರವಾಗಿ ಅವಲಂಬಿತವಾಗಿರುತ್ತೆ. ತೀವ್ರ ಬರದ ಹೊಡೆತ ಮತ್ತು ನೀರಿನ ಅಭಾವದಿಂದ ಕಂಗಾಲಾಗಿರುವ ರಾಜ್ಯದ ಕೋಟ್ಯಂತರ ರೈತರ ಬೆಳೆಗಳನ್ನು ರಕ್ಷಿಸಲು ಸರ್ಕಾರದ ಮುಂದಿರುವ ಕೊನೆಯ ಬ್ರಹ್ಮಾಸ್ತ್ರವೇ ಈ ಕೃತಕ ಮಳೆ ಯೋಜನೆಯಾಗಿದೆ. ಒಟ್ಟಿನಲ್ಲಿ ಪ್ರಕೃತಿ ಮುನಿಸಿಕೊಂಡಾಗ ಮನುಷ್ಯ ವಿಜ್ಞಾನದ ಮೊರೆ ಹೋಗೋದು ಅನಿವಾರ್ಯ. ಈ 28 ಕೋಟಿ ರೂಪಾಯಿಯ ಯೋಜನೆ ಯಶಸ್ವಿಯಾಗಿ ರಾಜ್ಯದ ಒಣಗಿದ ಭೂಮಿಗೆ ಜೀವಕಳೆ ನೀಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಮೋಡಗಳಂತೂ ಆಕಾಶದಲ್ಲಿವೆ, ವಿಮಾನವು ಸಿದ್ಧವಾಗ್ತಾ ಇದೆ. ಈಗ ಮಳೆರಾಯ ಕೃಪೆ ತೋರ್ಬೇಕಷ್ಟೇ. ಈ ಹಿಂದೆ ಸೊಲ್ಲಾಪುರದಲ್ಲಿ ನಡೆದ ಪ್ರಯೋಗದಲ್ಲಿ 18ರಿಂದ 46ರಷ್ಟು ಮಳೆ ಹೆಚ್ಚಳವಾಗಿದೆ. ಭಾರತೀಯ ಉಷ್ಣವಲಯದ ಹವಾಮಾನ ಸಂಸ್ಥೆ ಅಂದ್ರೆ IITM ಸಂಶೋಧನೆಯಿಂದ ಇದು ದೃಢಪಟ್ಟಿದೆ. ಇನ್ನು KSNDMC ಸಂಸ್ಥೆಯಿಂದ ವೈಜ್ಞಾನಿಕ ಮೇಲ್ವಿಚಾರಣೆ ಮತ್ತು ಫಲಿತಾಂಶವನ್ನ ಮೌಲ್ಯಮಾಪನ ಮಾಡಲಾಗುತ್ತೆ. KSNDMC ಅಂದ್ರೆ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ. ಹಾಗೆ ಈ ಮೋಡ ಬಿತ್ತನೆಯ ಯಶಸ್ಸು ಯಾವೆಲ್ಲ ವಿಚಾರಗಳ ಮೇಲೆ ಅವಲಂಬಿತವಾಗಿರುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ,
ಮೊದಲನೇದಾಗಿ ಮೋಡದ ವಿಧ, ಹಾಗೆ ಎರಡನೇದಾಗಿ ಗಾಳಿಯ ವೇಗ, ಮೂರನೇದಾಗಿ ನೈಸರ್ಗಿಕ ಅಂಶಗಳ ಮೇಲೆ ಯಶಸ್ಸಿನ ಅವಲಂಬನೆ ಆಗಿರುತ್ತೆ. ಬರಗಾಲದ ಹೊಡೆತ ತಗ್ಗಿಸಲು ಸರ್ಕಾರಕ್ಕಿರುವ ಕೊನೆಯ ಬ್ರಹ್ಮಾಸ್ತ್ರ ಅಂದ್ರೆ ಈ ಕ್ಲೌಡ್ ಸೀಡಿಂಗ್ ಅಥವಾ ಮೋಡ ಬಿತ್ತನೆ ಯೋಜನೆ.